ಹಾಯ್ ಫ್ರೆಂಡ್ಸ್, ನವರಾತ್ರಿಯ ಶುಭಾಶಯಗಳು. ಪೂಜೆಗೆ ಹೊರಟಿದ್ದೆ. ಇವತ್ತು ನಾವು ಯಾವುದೆಲ್ಲ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಸ್ವಲ್ಪ ಕಡಿಮೆ ರೇಟಲ್ಲೇ ಹಾಕ್ಸಿರೋಂಥದ್ದು. ನೋಡ್ತಾ ಇದ್ದೀರಲ್ಲ, ಇದೊಂದು ಬ್ಲೌಸು ಎಷ್ಟು ಸಖತ್ತಾಗಿದೆ. ಝೂಮ್ ಮಾಡಂಗೆ ಹಂಗೆ ಎಷ್ಟು ಚೆನ್ನಾಗಿದೆ ಅಲ್ಲ. ಕಲ್ಲರಿಗೂ ಕಾಂಬಿನೇಷನ್ ಸಖತ್ತಾಗಿದೆ. ಇದೊಂದು ಬ್ಲೌಸು, ಇದು ಎಂಬ್ರಾಯ್ಡ್ರಿ ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡಿರೋದು. ಹಾಗೆ ಇದು ಒಂದು ಬ್ಲೌಸು, ಎಲ್ಲ ಸಿಂಪಲ್ ಡಿಸೈನು, ಕಡಿಮೆ ರೇಟಲ್ಲಿ ಹಾಕ್ಸ್ಕೊಳ್ಳೋವಂಥ ಡಿಸೈನೇ ಅನ್ಬೋದು. ನೋಡ್ತಾ ಇದ್ದೀರಲ್ಲ, ಇದು ಅಷ್ಟೇ ಕಾಂಬಿನೇಷನ್ ಚೆನ್ನಾಗಿದೆ. ಹಾಗೆ ಇನ್ನೊಂದು ಬ್ಲೌಸು, ಎಲ್ಲ ಇವತ್ತು ಎಂಬ್ರಾಯ್ಡ್ರಿ ಮಾಡಿರೋದೇ ಹೊಲ್ದಿರೋದು ಬ್ಲೌಸು. ಇದು ಅಷ್ಟೇ ಸಖತ್ತಾಗಿದೆ ಕಾಂಬಿನೇಷನು. ಬರ್ತಿದ್ಯಾ? ಚೆನ್ನಾಗಿ ಬರ್ತಿದೆ ನೋಡಿ. ಈ ಥರ ಸ್ಲೀವ್ ಬಂದು ಈ ರೀತಿ ಚೆನ್ನಾಗಿದೆಯಾ ಡಿಸೈನು. ನವರಾತ್ರಿಗೆ ಅಂದರೆ ನಾಳೆ ಹಬ್ಬ ಅಲ್ಲ, ನಾಳೆ ನಾಡ್ದೆಲ್ಲ, ಅದಕ್ಕೋಸ್ಕರ ಸ್ಟಿಚ್ ಮಾಡಿರೋದು. ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ಕೊಂಡಿರೋದು. ಇದು ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್ ಬರುತ್ತಲ್ಲ, ಆ ಥರ ಬರುತ್ತೆ ಅನಿಸುತ್ತೆ ಈ ಬ್ಲೌಸು. ಇದಕ್ಕೂ ಅಷ್ಟೇ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯಾಕ್ ಈ ರೀತಿ ಬಂದಿದೆ ಸಿಂಪಲ್ ಆಗಿ. ಸ್ಲೀವ್ ಬಂದು ಈ ರೀತಿ, ಅಂದರೆ ಗ್ರ್ಯಾಂಡ್ ಡಿಸೈನ್ ಯಾವುದೂ ಹಾಕ್ಸಿಲ್ಲ, ಎಲ್ಲ ಸಿಂಪಲ್ ಡಿಸೈನು. ಇದು ಡಿಸೈನ್ ಸಹಿತ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಈ ಡಿಸೈನು ಸಖತ್ತಾಗಿದೆಯಲ್ಲ. ನವರಾತ್ರಿಗೆ ಕಟ್ ಮಾಡಿ ಎಂತಂದ್ರೆ ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿದೆ. ಇದಂತೂ ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ಇದರ ಸ್ಲೀವು ಇದು ಸಹ ತುಂಬ ಚೆನ್ನಾಗಿದೆ ಡಿಸೈನು. ನವರಾತ್ರಿಗೆ ಇಷ್ಟೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ದೀವಿ. ಹಾಗೆಯೇ ಎಲ್ಲ ಬ್ಲೌಸ್ಗಳು ಇಷ್ಟ ಆಯ್ತಾ ಅಂತೇಳಿ ಕಮೆಂಟ್ ಮಾಡಿ. ನೋಡಿ, ಒಂದು ಬ್ಲೌಸು, ಎರಡು ಬ್ಲೌಸು, ಇದೆಲ್ಲ ಬ್ಲೌಸ್ಗಳು ಎಂಬ್ರಾಯ್ಡ್ರಿ ಹಾಕ್ಸ್ಬಿಟ್ಟೇ ಸ್ಟಿಚ್ ಮಾಡಿರೋದು. ಇದು ನೋಡಿ, ಕಾಂಬಿನೇಷನ್ ಚೆನ್ನಾಗಿದೆ. ಗ್ರೀನ್ ಕಲರು, ಹಾಗೆ ಇದು ನೋಡಿ, ಇದು ಎಷ್ಟು ಸಖತ್ತಾಗಿದೆಯಲ್ಲ, ತುಂಬ ಚೆನ್ನಾಗಿದೆಯಲ್ಲ ಬ್ಲೌಸ್ ಎಲ್ಲ. ಸೂಪರ್ ಆಗಿದೆಯಾ ಫ್ರೆಂಡ್ಸ್? ನೋಡಿ, ಇಷ್ಟು ಬ್ಲೌಸ್. ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ 8ನೇ ದಿನದ ಪೂಜೆಗೆ ಹೋಗಿ ಬಂದ್ವಿ. ಇವತ್ತು ನಾನು ಏನು ಹೇಳ್ತಿದ್ದೀನಿ ಅಂದರೆ, ಯಾರೆಲ್ಲ ಟೈಲರ್ಸ್ ನನ್ನ ಫಾಲೋವರ್ಸು, ಸಬ್ಸ್ಕ್ರೈಬರ್ ಇದ್ದಾರೋ ಅವರೆಲ್ಲರೂ ನಾಳೆ ಆಯುಧ ಪೂಜೆ ಮಾಡಿ. ಸಿಂಪಲ್ಲಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಮನೆ ಮುಂದ್ಗಡೆ ಮಾವಿನ ತೋರಣ, ಹಾಗೆ ನಿಮ್ಮ ಕೆಲಸ ಮಾಡುವಂಥ ಮಿಷನ್ ನೀಟಾಗಿ ಒರೆಸ್ಕೊಂಡು ನೀವು ಪೂಜೆ ಮಾಡಿ. ಇವತ್ತು ನಾನು ಪೂಜೆ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಹೇಳಿದ್ದೆ, ಆದರೆ ನಾನು ಪ್ರತಿದಿನ ಪೂಜೆಗೆ ಹೋಗ್ತೀನಲ್ಲ, ಆ ಭಟ್ರು ನೀನು ಮಂಗಳವಾರ ಬೇಡ, ಬುಧವಾರ ಮಾಡು, ಬುಧವಾರ ಬೆಳಗ್ಗೆ ಎಲ್ಲ ನವಮಿ ಸಿಗತ್ತೆ ನಿನಗೆ, ಮಾಡು ಅಂತ ಹೇಳಿದ್ರು. ಹಾಗಾಗಿ ನಾನು ನಾಳೆ ಪೂಜೆ ಮಾಡ್ತೀನಿ, ನಾಳೆ ವಿಡಿಯೋ ಹಾಕ್ತೀನಿ. ಹಾಗೆ ಒಂದು ವಿಷಯನ ಹೇಳಕ್ಕೆ ಬಂದೆ, ಏನಂದರೆ ಯಾರೆಲ್ಲ ಟೈಲರ್ಸ್ ಇದ್ದೀರಾ, ಅದರಲ್ಲೂ ಮನೇಲಿ ಟೈಲರಿಂಗ್ ಮಾಡ್ತೀರಾ, ಈ ದಸರಾದಿಂದ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಸೋಮಾರಿತನ ಮಾಡಲ್ಲ, ಚೆನ್ನಾಗಿ ಬಟ್ಟೆ ಹೊಲಿತೀನಿ, ನಾನು ದಿನಕ್ಕೆ 1 ಅಥವಾ 2 ಬ್ಲೌಸ್ ಆದರೂ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ. ನಾವು ಕೆಲಸ ಮಾಡೋದ್ರಿಂದ ಬೇಡದೇ ಇರೋ ಯೋಚನೆಗಳು ನಮಗೆ ಬರೋದಿಲ್ಲ, ಬೇಡದೇ ಇರೋ ಚಿಂತೆಗಳು ನಮಗೆ ಬರೋದಿಲ್ಲ, ಯಾರ ವಿಷಯಕ್ಕೂ ನಾವು ಹೋಗಲ್ಲ, ನಮ್ಮ ಪಡಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಾಗೆ ಒಂದು ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಇರ್ತೀವಿ. ಹೆಣ್ಮಕ್ಳಿಗೆ ಒಂದು ಮನೇಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಮರ್ಯಾದೆ ಸಿಗಬೇಕು. ನಾವು ಯಾವಾಗಲೂ ಚುರುಕಾಗಿರ್ಬೇಕು ಅಂದರೆ ನಾವು ಏನಾದರೂ ಕೆಲಸ ಮಾಡ್ತಾ ಇರ್ಬೇಕು. ಬೇಕಾದರೆ ನೋಡಿ, ನೀವು ಒಂದು ಕಡೆ ಕುತ್ಕೊಂಡು ಮನೆ ಕೆಲಸ ಎಲ್ಲ ಮಾಡೋದು, ಊಟ ಮಾಡೋದು, ಕುತ್ಕೊಳ್ಳೋದು, ಅದೇ ರೀತಿ ಮಾಡ್ತಾ ಇದ್ರೆ ನಾವು ಒಂಥರ ಮಂಕ್ ಆಗ್ಬಿಡ್ತೀವಿ. ಆ ರೀತಿ ಮಾಡಿಬಿಡಿ. ನಿಮಗೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಇದೆ, ಮನೆಯಿಂದ ಹೊರಗೋಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂದರೆ, ಈಗ ಮನೆ ಒಳಗಡೆ ಮಾಡುವಂಥ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಜ್ಯುವೆಲರಿ ಬಿಸ್ನೆಸ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಆಗಿರ್ಬೋದು, ಅಥವಾ ಟೈಲರಿಂಗ್ ಆಗಿರ್ಬೋದು, ಈ ರೀತಿ ಕುಚ್ಚಾಕೋದಾಗಿರ್ಬೋದು, ಈ ರೀತಿ ಏನಾದರೂ ಒಂದು ಕಲ್ತ್ಬಿಟ್ಟು ಕೆಲಸ ಮಾಡಿ ಅಂತ ಹೇಳ್ತೀನಿ. ಈ ನವರಾತ್ರಿ ಹಬ್ಬಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ನಾವು ಹೆಣ್ಮಕ್ಳು ಒಂದು ನವಶಕ್ತಿಯರು, ನವದುರ್ಗಿಯರು, ಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾದುರ್ಗಿ, ಎಲ್ಲರ ಒಂದು ಗುಣಗಳನ್ನು ನಮ್ಮಲ್ಲೇ ಇರುತ್ತೆ. ಅದನ್ನು ನಾವು ಹುಡ್ಕೊಬೇಕಷ್ಟೇ. ನಮ್ಮಲ್ಲೇ ಒಂದು ಶಕ್ತಿ ಇರುತ್ತೆ, ಅದನ್ನು ನಾವು ಹುಡುಕ್ಬಿಟ್ಟು ನಾವು ಯಾವ ಕೆಲಸ ಅಂತ ಮಾಡಬೇಕು. ಬೇಡದೇ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾಳೆ ಪೂಜೆ ವಿಡಿಯೋ ಬರುತ್ತೆ. ಹಾಗೆ ಏನಾದರೂ ಹೊಸಬ್ರು ನಮ್ಮ ಚಾನಲಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಾನು ಎಷ್ಟು ಬ್ಲೌಸ್ ಹೊಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ. ಎಂಬ್ರಾಯ್ಡ್ರಿ ಮಾಡಿಸಿದ್ವಿ ಸಿಂಪಲ್ಲಾಗಿ. ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ವಿ. ಇಷ್ಟು ಹಬ್ಬದಲ್ಲಿ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ನಾಳೆ ಮತ್ತು ನಮ್ಮ ಟೈಲರಿಂಗ್ ಮಿಷನ್ ಪೂಜೆ ಇದ್ರೂ ಸಹಿತ ನಾವು ಕೆಲಸಗಳನ್ನು ಮಾಡಿದ್ದೀವಿ. ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಹಾಗೆಯೇ ನಿಮಗೆ ಅದೊಂದು ಮೋಟಿವೇಶನ್ ಆಗ್ಬೋದು.
ಹಾಗೆ ನನಗೆ ಒಬ್ಬರು ಫ್ರೆಂಡ್ ಕೇಳಿದ್ರು, ದಿನ ನಾನು ರೇವತಿ ಕನ್ನಡ ಲಾಗಲ್ಲಿ ಇದೇ ರೀತಿ ನವರಾತ್ರಿ ಪೂಜೆಗೆ ಹೋಗಿ ಬಂದಮೇಲೆ ವೀಡಿಯೋಸ್ ಹಾಕ್ತೀನಿ, ಅಕ್ಕ ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತೇಳಿ. ಮುಖ್ಯವಾಗಿ ನಾವು ಹೆಣ್ಮಕ್ಳು ಟೈಮ್ ಮ್ಯಾನೇಜಿಗೆ ಬೆಳಗ್ಗೆ ಸ್ವಲ್ಪ ಬೇಗ ಹೇಳಬೇಕು. ಹಾಗೆ ನಮಗೊಂದು ಟೈಮ್ ಟೇಬಲ್ ಅಂತ ಇರಬೇಕು. ಇವತ್ತಿಂದ ಮುಗಿದ್ಮೇಲೆ ನಾಳೆ ನಾನು ಇದೇ ಟೈಮಿಗೆ ಹೇಳಬೇಕು, ಇದೇ ಟೈಮಿಗೆ ಕೆಲಸ ಮಾಡಬೇಕು, ಇಷ್ಟೇ ಬಟ್ಟೆ ಹೊಲಿಬೇಕು, ಇವ್ರದೇ ಬಟ್ಟೆ ಹೊಲಿಬೇಕು ಅಂತ ನಮಗೆ ಒಂದು ಮೈಂಡ್ ಸೆಟ್ ಇದ್ದರೆ ಮಾತ್ರ ನಾವು ಕೆಲಸದಲ್ಲಿ ಒಂದು ಗೆಲ್ಲೋಕ್ಕಾಗೋದು. ಹಾಗೆ ನಾವು ಒಂದು ಯಾವಾಗಲೂ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲ ಇರಬೇಕು. ಆವಾಗ ತಾನಾಗಿ ಕೆಲಸ ಅನ್ನೋದು ಬರ್ತಾ ಹೋಗುತ್ತೆ. ಹಾಗಾಗಿ ನವರಾತ್ರಿ 8ನೇ ದಿನ ಇನ್ನು ಒಂದು ದಿವಸ ಮುಗ್ದೇ ಹೋಯಿತು. ಗುರುವಾರ ಆಗಲೇ ನವರಾತ್ರಿ ಮುಗ್ದೇ ಹೋಗುತ್ತೆ. ಯಾರೆಲ್ಲ ಇನ್ನೂ ಸಹಿತ ನವರಾತ್ರಿ ಪೂಜೆನ ಮಾಡಿಲ್ಲ ಅನ್ನೋರು ಲಾಸ್ಟ್ ನಾಳೆ ಒಂದು ದಿವಸ ಇದೆ, ಹಾಗೆ ವಿಜಯದಶಮಿ ದಿವಸ ಇದೆ. ದಯವಿಟ್ಟು ದೇವಸ್ಥಾನಗಳಿಗೆ ಹೋಗಿ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ. ಯಾರೆಲ್ಲ ಮೊನ್ನೆ ಸರಸ್ವತಿ ಪೂಜೆ ಮಾಡೋಕ್ಕಾಗಿಲ್ವೋ ಅವರು ನಿಮ್ಮ ಟೈಲರಿಂಗ್ ಮಿಷನ್ ಮೇಲೆ ನೀವು ಲೆಕ್ಕ ಬರೆಯುವಂಥ ಪುಸ್ತಕ ಮತ್ತು ಮಕ್ಕಳ ಪುಸ್ತಕನ ಇಟ್ಬಿಟ್ಟು ನಾಳೆನೂ ಸಹಿತ ನೀವು ಪೂಜೆನ ಮಾಡ್ಕೋಬೋದು. ಎಲ್ಲರೂ ಸಹಿತ ಈ ನವರಾತ್ರಿಯ ನೆಕ್ಸ್ಟು ಯಾರೆಲ್ಲ ಟೈಲರಿಂಗ್ ಗೊತ್ತಿದ್ರೂ ಸಹಿತ ಸೋಮಾರಿತನ ಮಾಡಿಕೊಂಡು ಕೆಲಸ ಬಿಟ್ಟಿರ್ತಿರೋ, ಮಾಡ್ತಾ ಇರಲ್ವೋ, ಕೆಲಸನ ಮುಡ್ದೇನೆ ಇರಲ್ವೋ ಅವರು ಸಹ ಕೆಲಸ ಮಾಡಿ. ನೀವು ಒಂದು ಕೆಲಸ ತಪ್ಪಾದರೂ ಪರವಾಗಿಲ್ಲ, ಮಾಡ್ತಾ ಹೋದಷ್ಟು ತಪ್ಪು ಸರಿಗಳಿಂದ ನಾವು ಕೆಲಸ ಮಾಡೋದು ಕಲಿತೀವಿ. ಅಯ್ಯೋ ನಾನು ಬಟ್ಟೆ ಹೊಲ್ಕೊಟ್ರೆ ತಪ್ಪಾಗುತ್ತೇನೋ, ನಂಗೆ ಬಟ್ಟೆ ಹೊಲಿಯೋಕ್ಕೆ ಹೆದರಿಕೆ, ಈ ರೀತಿ ಎಲ್ಲ ಅನ್ಕೋಬೇಡಿ. ಧೈರ್ಯದಿಂದ ಆ ದುರ್ಗೆನ, ಮಹಾಕಾಳಿನ, ಮಹಾ ಸರಸ್ವತಿನ, ಲಕ್ಷ್ಮಿನ ನೆನೆಸ್ಕೊಂಡು ಕೆಲಸನ ಮಾಡಿ ಬಂದೇ ಬರುತ್ತೆ. ನಾನು ಕಲಿತೀವಿ. ನಾವು ನಿಜವಾಗ್ಲೂ ಹೆಣ್ಮಕ್ಳು ತುಂಬ ಬುದ್ಧಿವಂತರು. ನಮ್ಮ ಕೈಲಿ ಆಗದೆ ಇರುವಂಥ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ. ನಾವು ಒಂದು ಕೆಲಸನ ಮಾಡಬೇಕು, ಕಲಿಬೇಕು ಅಂತ ಏನಾದರೂ ನಾವು ಮನಸ್ಸು ಮಾಡಿದರೆ ಅದನ್ನು ಕಲಿತೀವಿ. ಆದರೆ ನಾವು ಸ್ವಲ್ಪ ಹಿಂಜರಿದ್ರೂ ಸಹಿತ ಆ ಕೆಲಸ ಮಾಡಲ್ಲ. ಆದ್ದರಿಂದ ನಾ ಹೇಳೋದು, ನಾವು ಮಾಡ್ತೀವಿ, ನಮ್ಮ ಕೈ ಸಾಧ್ಯ ಅಂತೇಳಿ ಮಾಡಿ. ಎಕ್ಸಾಂಪಲ್ ನಾನು ಯೂಟ್ಯೂಬ್ಗೆ ಹೇಳ್ಬೋದು. ನಾನು ಓದಿರೋದು 2nd PUC. ನಮ್ಗೆ ಅವಾಗ ಕನ್ನಡ ಮೀಡಿಯಮ್ಮು, ನಮಗೆ ಸ್ವಲ್ಪ ಇಂಗ್ಲೀಷಲ್ಲಿ ನಂಗೆ ಸ್ವಲ್ಪ ಗೊತ್ತಾಗುತ್ತೆ, ಆದರೂ ತುಂಬ ನೀಟಾಗಿ ಗೊತ್ತಾಗಲ್ಲ. ಆಗಲ್ವೇನೋ, ನನ್ನ ಹತ್ರ ಬರಲ್ವೇನೋ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ನಂಗೊಬ್ರು ಎಡಿಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ನಾನು ವೀಡಿಯೋ ಒಂದು ಸ್ವಲ್ಪ ಎಡಿಟ್ ಮಾಡ್ಕೊಡಿ ನನ್ನ ವೀಡಿಯೋ ಅಂತ ಹೇಳಿದ್ದಕ್ಕೆ ಅವರು ಮಾಡಿಕೊಟ್ಟಿಲ್ಲ. ನೀವು ಓದಿದೆಷ್ಟು ಆ ಥರ ಎಲ್ಲ ಕೇಳಿದರು. ನನಗೆ ಅವಾಗ ನಮ್ಮ ಅಪ್ಪ ಅಮ್ಮಂಗೆಲ್ಲ ಕಷ್ಟ ಇದ್ದು, ನಮ್ಮದೇನೋ ಒಂದು ಜೀವನ ಪರಿಸ್ಥಿತಿ ಇದ್ದಿದ್ದು ನನಗೆ 2nd PUC ಮೇಲೆ ಓದೋಕ್ಕಾಗಲಿಲ್ಲ. ಆದರೂ ಸಹಿತ ನಾನು NTC ಟ್ರೈನಿಂಗ್ ಮಾಡಿದೆ. ಒಂದು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೆ ಕೆಲವು ವರ್ಷಗಳಲ್ಲಿ. ಆದ್ದರಿಂದ ನನಗೆ ಒಂದು ಎಡಿಟ್ ಮಾಡೋಕ್ಕೆ ಬರಲ್ಲ, ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಾ ಅಂತೇಳಿ ನಾನು ಹಿಂಜರಿಲಿಲ್ಲ. ನನ್ನ ಮಗ ಕೇಳಿದ ತಕ್ಷಣ ನಾನು ಮುಂದೆ ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತ ಕಲ್ತ್ಕೊಂಡು ಎಲ್ಲ ಮಾಡ್ತಾ ಬಂದೆ. ನಾನೇನೋ 2nd PUC ಓದಿನಿ, ಇನ್ನೂ ಸಹ 5, 6ನೇ ಕ್ಲಾಸ್ ಓದ್ದೇ ಇಲ್ದವರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ಎಷ್ಟು ಸಬ್ಸ್ಕ್ರೈಬರ್, ಎಷ್ಟು ವ್ಯೂವರ್ಸು. ನಂಗೆ ಅವ್ರು ನೋಡ್ತಾರೆ, ಖುಷಿ ಆಗುತ್ತೆ. ನಮ್ಮ ಹೆಣ್ಮಕ್ಳ ಕೈಲಿ ಏನು ಸಾಧ್ಯ ಇಲ್ಲ ಅಂತಿಲ್ಲ, ಆದರೆ ನಾವು ದೃಢವಾಗಿ ಒಂದು ಸಂಕಲ್ಪ ಮಾಡ್ಕೋಬೇಕು. ಆ ಸಂಕಲ್ಪ ಅನ್ನೋದು ಈ ನವರಾತ್ರಿಯಲ್ಲಿ ಇರುತ್ತೆ. ದೃಢವಾದ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ನೀವು ಧೈರ್ಯವಾಗಿ ನಿಂತರೆ ಯಾವ ಕೆಲಸನೂ ಕಷ್ಟ ಅಲ್ಲ. ಟೈಲರಿಂಗ್ ಕೆಲಸ ಅಂತೂ ಇನ್ನೂ ಕಷ್ಟ ಅಲ್ಲ. ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ನಂಗೆ ಅಲ್ಲಿ ಟೈಲರಿಂಗ್ ಅಂದರೆ ತಲೆಗೆ ಹೋಗಲ್ಲ ಅಂತ. ನಿಜವಾಗೂ ಇಲ್ಲ. ನಾನು ಎಷ್ಟೋ ಬ್ಲೌಸ್ಗಳನ್ನು ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಂಡು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅದೇ ಥರನೂ ಮಾಡಿ ನಿಮಗೆ ತುಂಬ ಲೆಕ್ಕ, ಟೇಪು, ಅಳತೆ, ಮೆಜರ್ಮೆಂಟು ಅಂದರೆ ತಲೆಗೆ ಹೋಗದೇ ಇದ್ದರೆ ಅಳತೆ ಬ್ಲೌಸ್ ಹೇಗಿರುತ್ತೋ ಹಾಗೆ ಇಟ್ಬಿಟ್ಟು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ವೀಡಿಯೋಸ್ ಎಲ್ಲ ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಕೈಲಿ ಆಗದಿರೋದು ಯಾವುದೇ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇರೋ ಕೆಲಸ, ಒಳ್ಳೆ ದಾರಿ ಕೆಲಸ ಮಾಡಿಬಿಟ್ಟು ಅರ್ನಿಂಗ್ಸ್ ಮಾಡಿ ಅಂತ ಹೇಳ್ತಾ ಈ ನವರಾತ್ರಿ ವಿಡಿಯೋನ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದೆ ಇವತ್ತು ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಹಾಕ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ ಬರುತ್ತೆ ನಾಳೆ ನಾಡ್ದು. ಯಾರೂ ಸಹ ಮಿಸ್ ಮಾಡ್ಕೊಳ್ದೆ ನೋಡಿ. ಎಲ್ರಿಗೂ ಎಲ್ಲರೂ ನವರಾತ್ರಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.